ನಾನೀಗ ಬ್ರೆಡ್ ಗ್ರೇವಿ ರೋಸ್ಟ್ ಮಾಡ್ತಾಯಿದ್ದೀನಿ. ನನ್ನ ಮಗಳು ಸ್ನ್ಯಾಕ್ಸ್ ಏನಾದರೂ ಮಾಡಿಕೊಡಮ್ಮ ಅಂದ್ಲು. ಅದರಿಂದ ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಫಸ್ಟ್ 2 ಆನಿಯನ್ಸನ್ನು ಸಣ್ಣಗೆ ಕಟ್ ಮಾಡ್ಕೋಬೇಕು. ಅದಾದ ನಂತರ 1 ಕ್ಯಾರೆಟು, 1 ಟೊಮೆಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹಚ್ಚಿಟ್ಕೋಬೇಕು. ಅದಾದ ನಂತರ ಒಂದು ಬಾಣಲೆಗೆ 4 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಸ್ವಲ್ಪ ಕಾದ ನಂತರ ನಾವು ಕಟ್ ಮಾಡಿಟ್ಕೊಂಡಿರೋ ಆನಿಯನ್ಸನ್ನು ಹಾಕ್ಕೊಂಡು ಹಾಗೆಯೇ ನಾವು ಕಟ್ ಮಾಡ್ಕೊಂಡಿರೋ ಕ್ಯಾರೆಟನ್ನು ಹಾಕ್ಕೊಂಡು ಸ್ವಲ್ಪ ಒಂದು 10 ಮಿನಿಟ್ಸ್ ಬೇಯಿಸಬೇಕು. ಅದಾದ ನಂತರ ನಾವು ಕಟ್ ಮಾಡ್ಕೊಂಡಿರೋ ಟೊಮೆಟೊನ ಹಾಕಿ ಅದಾದ ನಂತರ ಸಾಲ್ಟ್ ಸ್ವಲ್ಪ, ಹಾಗೆಯೇ ಮೆಣಸಿನ ಪುಡಿ, ಅದಾದ ನಂತರ ಅರಿಶಿನ ಪುಡಿ ಸ್ವಲ್ಪ ಹಾಕ್ಕೊಂಡು ಗರಂ ಮಸಾಲ 1 ಟೀ ಸ್ಪೂನ್ ಹಾಕ್ಕೊತಿದ್ದೀನಿ. ಚಿಕನ್ ಮಸಾಲ ಇದ್ದರೆ ಚಿಕನ್ ಮಸಾಲನ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ನಾನು ಅದರ ಹಾಕಿಲ್ಲ. ಹಾಗೆ ಕೊತ್ತಂಬರಿ ಸ್ವಲ್ಪ ಹಾಕ್ಕೊಂಡು ನಾವು ಮಾಡ್ಕೊಂಡಿರೋ ಗ್ರೇವಿನ ಸೈಡ್ಗೆ ಇಟ್ಕೊಳ್ಳಿ. ಹೆಂಚು ತಗೊಂಡು ಅದ್ರ ಮೇಲೆ ಆಯಿಲೆಲ್ಲ ಸ್ಪ್ರೆಡ್ ಮಾಡಿಸಿ ಬ್ರೆಡನ್ನು ಕಟ್ ಮಾಡಿಕೊಂಡು ಆಯಿಲ್ ಸ್ಪ್ರೆಡ್ ಮಾಡಿದ್ದೀವಲ್ಲ ಅದ್ರ ಮೇಲೆ ಹಾಕಿ ಇನ್ನು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ಸ್ವಲ್ಪ ಬ್ರೌನ್ ಕಲರ್ ಬಂದರೆ ಸಾಕು. ನೋಡಿ, ಈ ರೀತಿ ಬ್ರೌನ್ ಕಲರ್ ಬಂದರೆ ಸಾಕು. ಈಗ ನಾನು ಮಾಡ್ಕೊಂಡಿರೋ ಗ್ರೇವಿನ ಬ್ರೆಡ್ ಮೇಲೆ ಹಾಕಿ ಇನ್ನೊಂದು ಬ್ರೆಡ್ ಪೀಸ್ ಇಟ್ಟಿದ್ದೀನಿ. ನೋಡಿ, ಬೇಕಾದರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮಕ್ಕಳಾದರೆ ಇಷ್ಟಪಟ್ಟು ತಿಂತಾರೆ. ನಮ್ಮ ಮನೇಲಿ ಇಷ್ಟಪಟ್ಟು ತಿಂದರು. ಬಿಸಿ ಬಿಸಿಯಾಗಿ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ, ಹೇಗೆ ಬಂತು ತಿಳಿಸಿ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ.